Presenting Airavata Club Class 2.0. ಸ್ಲೀಪ್ ಲೈಕ್ ಎ ಬೇಬಿ ವಿತ್ ಮಲ್ಟಿ ಎಕ್ಸೆಲ್ ಕಂಫರ್ಟು. ಒನ್ ಅಂದರೆ ನಾನು ಶಾಕ್ ಅದೇ ಒಂದು ಎಲೆಕ್ಟ್ರಿಕ್ ಬಸ್ಸು ಏರ್ಪೋರ್ಟಿಗೆ ಹೋಗೋ ಬಸ್ ಇದು. ನಮ್ಮ ಬಸ್ ಬಂತು ನೋಡ್ರಿ, ಐರಾವತ ಕ್ಲಬ್ ಕ್ಲಾಸ್ 2.0. ಇಂಡಿಯಾದ ಮೋಸ್ಟ್ ಫೇಮಸ್ ಫಿಲ್ಮ್ ಶೋಲೆ ಇಲ್ಲೇ ಶೂಟ್ ಆಗಿದೆ ನೋಡ್ರಿ, ಈ ಬೆಟ್ಟ ಮೇಲೆ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಫ್ರಮ್. ನಾನು ಇವಾಗ ಎಲ್ಲಿದ್ದೀನಿ ಅಂತಂದರೆ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರು ಸೆಟ್ಲೈಟ್ ಬಸ್ ಸ್ಟಾಪ್. ಇವತ್ತು ನಾನು ಟ್ರೈನ್ ಜರ್ನಿ ಮಾಡ್ತಾಯಿಲ್ಲ, ಇವತ್ತು ನಾನು ಬಸ್ ಜರ್ನಿ ಮಾಡ್ತಿದ್ದೀನಿ. ಯಾವುದಂತಂದ್ರೆ KSRTC ಇದು. ಇವಾಗ ನಾವು ಸೆಟ್ಲೈಟಲ್ಲಿದ್ದಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಗೌರ್ಮೆಂಟ್ ಬಸ್ಗಳೇ ಟ್ರಾವೆಲ್ ಆಗ್ತದೆ. ಸೊ ಇವತ್ತು ನಾನು ಯಾವ ಜರ್ನಿ ಮಾಡ್ತೀನಿ ಅಂದ್ರೆ KSRTC ಇದು ಓಲೋ 9600 ಯಾವುದಂತಂದ್ರೆ ಐರಾವತ ಕ್ಲಬ್ ಕ್ಲಾಸು 2.0 ನಾವು ಬಸ್ ಜರ್ನಿ ಇವತ್ತು ಮಾಡ್ತಿದ್ದೀನಿ. ನಾನು ಇವತ್ತು ಬೆಂಗಳೂರಿಂದ ಏನು ಮಾಡ್ತಿದ್ದೀನಿ, ಮೈಸೂರಿಗೆ ಟ್ರಾವೆಲ್ ಮಾಡ್ತಿದ್ದೀನಿ. ಸೊ ಇದು ಟೋಟಲ್ ಕಿಲೋಮೀಟರ್ ಇಷ್ಟು ಆಗ್ತದೆ, ಟೋಟಲ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರ್ತದೆ ಎಲ್ಲ ಈ ವ್ಲಾಗ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಮೈಸೂರು ಸೈಡ್ ನೀವು ಮೈಸೂರು ಸೈಡ್ ಹೋಗ್ಲತ್ತೀರಿ ಯಾರೇ ಅಂತಂದ್ರೆ ನೀವು ಸೆಟ್ಲೈಟ್ ಬಸ್ ಹತ್ರ ಬರ್ರಿ. ನಿಮ್ಗೆ ಗೊತ್ತು KSRTC ಕಡೆಯಿಂದ ರೀಸೆಂಟಾಗಿ ಒಂದು 9 months 10 months ಆಯಿತು ಈ ಬಸ್ಗಳು. ಯಾವುದಂತಾರೆ ಐರಾವತ ಮೊದಲಿದ್ದಾವೆ, ಐರಾವತ ಕ್ಲಬ್ ಕ್ಲಾಸ್ ಇದಾವೆ, ಮತ್ತು ಕ್ಲಬ್ ಕ್ಲಾಸ್ ಓಲ್ವೋ 9400 ಬಸ್ಗಳು ಅದಾವೆ. ಸೊ ಇವಾಗ 9600 ಸೆಮಿ ಸ್ಲೀಪರ್ನ ನಾನು ಇವತ್ತು ಜರ್ನಿ ಮಾಡ್ತಿದ್ದೀನಿ. ಟೋಟಲ್ ಡಿಸ್ಟೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಟೋಟಲು ಎಷ್ಟಿರ್ತದೆ 136 ಕಿಲೋಮೀಟರ್ ಆಗ್ತದೆ ಬೆಂಗಳೂರಿಂದ ಮೈಸೂರುವರೆಗೂ. ಫುಲ್ ಹೈವೇ ಇರ್ತದೆ. ಹೈವೇ ಜರ್ನಿನ ತೋರಿಸಿ ನಿಮ್ಗೆ, ಮತ್ತು ಕ್ಯಾಬಿನ್ ವ್ಯೂ ಏನೇನು ಫೀಚರ್ಸ್ಗಳು ಕೊಟ್ಟಾನ, ನ್ಯೂ ಫೀಚರ್ಸ್ಗಳು ಕೊಟ್ಟಾನ. ಇಲ್ಲಿವರೆಗೂ ಯಾವ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಕೂಡ ಈ ರೀತಿ ಫೆಸಿಲಿಟಿ, ಈ ರೀತಿ ಬಸ್ಗಳು ಎಲ್ಲಿ ಲಾಂಚ್ ಮಾಡಿಲ್ಲ. ಸೊ ಇದು ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಲಾಂಚ್ ಮಾಡಿದ್ದು. ಬಟ್ ಯಾಕೆ ಮತ್ತೆ ಲೇಟ್ ಮಾಡಿರಿ. ಸೊ ನಾನು ನೀವು ನೋಡ್ತೀರಿ ಸಾವನ್ ಔಟ್ಡೋರ್ಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ, ನನ್ನ ಚಾನಲ್ಗೆ ವಿಸಿಟ್ ಮಾಡ್ರಿ. 2-3 ವಿಡಿಯೋಸ್ ನೋಡ್ರಿ. ಇಷ್ಟ ಆದರೆ ಮಾತ್ರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ. ಸೊ ಬನ್ನಿ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಒಳಗೆ ಬಂದ್ರಂದ್ರೆ ನಿಮ್ಗೆ ಈ ರೀತಿ ವಿಶ್ ಯು ಎ ಸೇಫ್ ಆ್ಯಂಡ್ ಕಂಫರ್ಟೇಬಲ್ ಜರ್ನಿ ಅಂತ ನಿಮ್ಗೆ ವೆಲ್ಕಮ್ ಮಾಡ್ತಾರೆ. ನಿಮ್ಗೆ ಇಲ್ಲೆಲ್ಲ ಪ್ಲಾಟ್ಫಾರ್ಮ್ಗಳು ಸಿಗ್ತಾವೆ. ನೀವು ಈ ಸೈಡೇ ಹೋದ್ರಂದ್ರೆ ನಿಮ್ಗೆ ಏನಾಗ್ತಾವೆ, ಸಿಟಿ ಬಸ್ಗಳು ಎಲ್ಲ ಸಿಗ್ತಾವೆ. ನೀವು ಈ ಡೈರೆಕ್ಟು ಈ ಕಡೆಯಿಂದ ಒಳಗೆ ಬಂದಿರಂದ್ರೆ ನಿಮಗೆ ಇಲ್ಲೆಲ್ಲ ಪ್ಲಾಟ್ಫಾರ್ಮ್ಗಳು ಸಿಗ್ತಾವೆ. ಇಲ್ಲಿ ನೋಡ್ರಿ, ಇವೆಲ್ಲ ಪ್ಲಾಟ್ಫಾರ್ಮ್ಸು ಇವೆಲ್ಲ ಏನೇನು ಬಸ್ಗಳು ಅದಾವಲ್ಲ ಇದು ನೋಡ್ರಿ. ಅಶ್ವಮೇಧ ಇವೆಲ್ಲ ಬಸ್ಗಳು, ಇವೆಲ್ಲ ಮೈಸೂರಿಗೆ ಹೋಗೋವೆಲ್ಲ ಈಗ ನೋಡ್ತಿರಲ್ಲ ಅಶ್ವಮೇಧ ಬಸ್ಗಳು. ನೀವು ಅದೇ ಸೇಮ್ ಆ್ಯಸ್ ಇಟ್ ಈಸ್ ಈ ಕಡೆ ನೋಡಿದ್ರಿ ಅಂದ್ರೆ ನಿಮ್ಗೆ ಏನೋ ಸ್ಟಾಲ್ಸ್ ಎಲ್ಲ ಸಿಗ್ತಾವ. ನೀವು ಬಟ್ಟೆ ಎಲ್ಲ ತೊಗೋಬೋದು, ಇಲ್ಲಾಂದ್ರೆ ಸ್ನ್ಯಾಕ್ಸು, ಇಲ್ಲಾಂದ್ರೆ ವಾಟರ್ ಬಾಟಲ್ಸ್ ಏನೇ ನೀವು ಪರ್ಚೇಸ್ ಮಾಡೋದಂದ್ರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ನೀವು ರೈಟ್ ಸೈಡಿಗೆ ಬಂದ್ರಂದ್ರೆ ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 2 ಅದ. ಇವಾಗ ನೋಡ್ರಿ ATM ಮಿಷಿನ್ ಕೂಡ ಕೊಟ್ಟರೆ ಇಲ್ಲಿ. ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 2 ನಾಗ ಹೋಗ್ಲತ್ತೀನಿ ಈಗ. ಇದೇ ನೋಡ್ರಿ ಟಿಕೆಟ್ ಕೌಂಟ್ಸ್. ನೀವು ಏನೇ ಟಿಕೆಟ್ ಎಲ್ಲ ಕೌಂಟ್ಸ್ ನಾವು ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಇಲ್ಲೇ ಬಂದು ಮಾಡಿರಿ. ಇದೇ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 1 ಅದ. ಪ್ಲಾಟ್ಫಾರ್ಮ್ ನಂಬರ್ 2 ಅದ. ನಮ್ಮ ಬಸ್ ಬರ್ತದೆ ಎಲ್ಲಿ ಅಂದರೆ ಪ್ಲಾಟ್ಫಾರ್ಮ್ ನಂಬರ್ 2 ನಲ್ಲಿ ಇಲ್ಲೇ ಬರ್ತದೆ. ಇವೆಲ್ಲ ಹೋಗೋದು ಬೆಂಗಳೂರಿಂದ ಮೈಸೂರು ಹೋಗೋದು. ಇಲ್ಲಿ ನೋಡ್ರಿ ಒಂದು ಸಣ್ಣ ಸ್ಕ್ರೀನ್ ಕೊಡ್ತಾನ, ಅದ್ರ ಮೇಲೆ ನಿಮ್ಗೆ ನೋಡ್ಕೊಂಡು ಹೋಗ್ಬೋದು ಯಾವ್ಯಾವ ಸಿಟಿಗೆ ಎಲ್ಲೆಲ್ಲ ಅಂತ. ಇಲ್ಲಿ ನೋಡ್ತಿರಲ್ಲ, ಇಲ್ಲಿ ಮೈಸೂರು ಹೋಗೋ ಎಲ್ಲ ಬಸ್ಗಳೆಲ್ಲ ಪ್ಲಾಟ್ಫಾರ್ಮ್ ನಂಬರ್ 2 and 3 ನಾಗ ಬರ್ತಾವೆ. ಈ ರೀತಿ ನಿಮ್ಗೆ ಸ್ಕ್ರೀನ್ ನೋಡ್ಕೊಂಡು ಇದು ಮಾಡ್ಬೋದು. ಇಲ್ಲಿ ನೋಡ್ರಿ ಬಸ್ ನಿಂತದ KSRTC ಇದು ಅಂಬಾರಿ ಡ್ರೀಮ್ ಕ್ಲಾಸ್. ಇಲ್ಲಿ ನೋಡ್ರಿ ಪವರ್ ಪ್ಲಸ್ ಹೋಯ್ತು. ಅಂಬಾರಿ ಡ್ರೀಮ್ ಕ್ಲಾಸ್ ಇದು ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ, ಮೇ ಬಿ ಮೈಸೂರಿಗೆ ಹೋಗ್ತದೆ. ಇಲ್ಲ ಸ್ಲೀಪರ್ ಬಸ್ ಅಲ್ಲ ಇದು. ನೋಡ್ರಿ ಇದು ಅಂಬಾರಿ ಡ್ರೀಮ್ ಕ್ಲಾಸು. ಡಿಪೋ ಬಂದುಬಿಟ್ಟು ಕರ್ನಾಟಕ 57 ಅದ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ ಯಾವ ಬಸ್ ಡಿಪೋ ಬರ್ತದೆ ಅಂತದ್ದು. ಪವರ್ ಪ್ಲಸ್ KSRTC ಸೇಮ್ ಇದು ಮೈಸೂರಿಗೆ ಹೋಗ್ತದೆ. ಫುಲ್ ಎಲೆಕ್ಟ್ರಿಕ್ ಬಸ್ ಅದ ಇದು. ಇಲ್ಲಿ ನೋಡ್ರಿ ಐರಾವತ ಕ್ಲಬ್ ಕ್ಲಾಸು ಸ್ಲೀಪ್ ಲೈಕ್ ಎ ಬೇಬಿ. ಇದೇನದು ನಾರ್ಮಲ್ 9400 ಅದ. ನಂಬಿರೋದು 9600 2.0 ಬರ್ತದೆ. ನೋಡ್ರಿ ಎಕ್ಸಾಕ್ಟ್ 6 ಗಂಟೆ ಆಗ್ಲತ್ತದ. ನೋಡ್ರಿ ಇಲ್ಲೇ ವೇಟ್ ಮಾಡ್ತೀನಿ ನಾ. ಇದೆ ನೋಡ್ರಿ ಸೆಟ್ಲೈಟ್ ಬಸ್ ಸ್ಟಾಪು. ವೇಟ್ ಮಾಡ್ತೀನಿ, ಇನ್ನೂ ಬಸ್ ಬಂದಿಲ್ಲ. ನೋಡ್ರಿ ಎಷ್ಟು ಗಂಟೆಗೆ ರೀಚ್ ಮಾಡಿಸ್ತಾನಂತ, ಅಂದರೆ ಎಷ್ಟು ಗಂಟೆಗೆ ಬರ್ತಾನಂತ ನೋಡ್ತೀರಿ. ಇವೆಲ್ಲ ಸೇಮ್ ಇವೆಲ್ಲ ಮೈಸೂರಿಗೆ ಹೋಗೋವು, ಎಲ್ಲ ಮೈಸೂರು. ಇದು ಮಂಡ್ಯ ಹೋಗ್ತಾ ನೋಡ್ರಿ, ರಾಮನಗರ ಮತ್ತು ಮಂಡ್ಯ. ನಾ ಬಸ್ ಬುಕ್ ಮಾಡಿದಾಗ ಟಿಕೆಟ್ನಾಗ ನಂಗೆ ತೋರ್ಸೋದ ಪ್ಲಾಟ್ಫಾರ್ಮ್ ನಂಬರ್ 2 ಅಂತ. ಇವಾಗ ನಾವು ಕಾಲ್ ಮಾಡೋದು ಕೇಳಿದ್ರೆ ಪ್ಲಾಟ್ಫಾರ್ಮ್ ನಂಬರ್ 1 ಬಾ ಅಂತಂದ್ರೆ ಇವಾಗ ಚೇಂಜ್ ಆಗ್ಯದ ಪ್ಲಾಟ್ಫಾರ್ಮ್ ನಂಬರು. ಸೊ ಇದನ್ನು ಮನೆ ಇಟ್ಕೊಡ್ರಿ, ಚೇಂಜ್ ಆಗ್ತಾ ಇರ್ತದೆ ಇದು. ಇನ್ನೂ ಬಸ್ ಬಂದಿಲ್ಲ ನಮ್ಮದು, ವೇಟ್ ಮಾಡತ್ತೀನಿ ನೋಡ್ರಿ. ಇಲ್ಲಿ ಇದು ಪ್ಲಾಟ್ಫಾರ್ಮ್ ನಂಬರ್ 1, ಇದು ಪ್ಲಾಟ್ಫಾರ್ಮ್ ನಂಬರ್ 2. ಇಲ್ಲಿಂದ 2ಇಂದ ಸ್ಟಾರ್ಟ್ ಆಗ್ತವೆ ಪ್ಲಾಟ್ಫಾರ್ಮ್ಸ್ ಎಲ್ಲ. ಬಟ್ ಮೇನು ಸೆಂಟರ್ನಾಗೆ ಇರ್ತದೆ, ಅಂದ್ರೆ ಮೇನ್ ರೋಡಿಗೆ ಅದನ್ನು ಪ್ಲಾಟ್ಫಾರ್ಮ್ ನಂಬರ್ 1 ಅದ. ಇದು ಇಲ್ಲೇ ಬರ್ತಂತ ವೇಟ್ ಮಾಡತ್ತೀನಿ ನೋಡ್ರಿ. ಇದ್ರದ್ದು ಪಿಕಪ್ ಪಾಯಿಂಟ್ಸ್ ಬಗ್ಗೆ ಹೇಳ್ತೇನೆ ನೋಡ್ರಿ. ಪಿಕಪ್ ಪಾಯಿಂಟ್ಸ್ ಏನದಂತಂದ್ರೆ ಫಸ್ಟ್ ಸ್ಟಾರ್ಟ್ ಆಗ್ತದೆ ಎಲ್ಲಿ ಅಂತಂದ್ರೆ ನಮ್ಮ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲಿ ಪಿಕಪ್ ಪಾಯಿಂಟ್ಸ್ ಬರ್ತದೆ. ಸೆಕೆಂಡ್ ಸ್ಟಾಪ್ ಬರೋದು ಎಲ್ಲಿ ಅಂದ್ರೆ ಸೆಕೆಂಡ್ ಪಿಕಪ್ ಪಾಯಿಂಟ್ ಬರೋದು ಎಲ್ಲಿ ಅಂತಂದ್ರೆ ಇದು ನಮ್ಮದು ಸೆಟ್ಲೈಟ್ ಬಸ್ ಸ್ಟಾಪು ಪ್ಲಾಟ್ಫಾರ್ಮ್ ನಂಬರ್ 2 ನಿಂದ ಇಲ್ಲಿ ಆಗ್ತದೆ. ಇಲ್ಲಿಂದ ಡಿಪಾರ್ಟ್ ಅಂತ ತಿಳ್ಕೊಡ್ರಿ, ಎಲ್ಲಿ ಸ್ಟಾಪ್ ಇರೋಲ್ಲ, ನಾನ್ ಸ್ಟಾಪ್ ಮೈಸೂರಿಗೆ ಹೋಗಿ ಸ್ಟಾಪ್ ಆಗ್ತದೆ. 136 ಕಿಲೋಮೀಟರ್ ಜರ್ನಿ ಮಾಡಿ. ನೋಡ್ರಿ ಇದು ಎಲೆಕ್ಟ್ರಿಕ್ ಬಸ್. ಇದು ಎಲೆಕ್ಟ್ರಿಕ್ ಬಸ್ಸು ಏರ್ಪೋರ್ಟಿಗೆ ಹೋಗೋ ಬಸ್ ಇದು. ನೀವು ಸೆಟ್ಲೈಟ್ ಕೊಂಡ ಏರ್ಪೋರ್ಟಿಗೆ ಹೋಗ್ಬೋದು.
ನಮ್ಮ ಬಸ್ ಬಂತು ನೋಡ್ರಿ ಐರಾವತ ಕ್ಲಬ್ ಕ್ಲಾಸ್ 2.0 ರೀಚ್ ಆಗ್ಯದ ನೋಡ್ರಿ. ಎಕ್ಸಾಕ್ಟ್ ಟೈಮಿಗೆ ಹೇಳ್ಬೇಕಂದ್ರೆ ಎಕ್ಸಾಕ್ಟ್ ನೀವು 6:30ಗೆ ಇನ್ನೂ ಟೈಮ್ ಅದ ನೋಡ್ರಿ. ಎಕ್ಸಾಕ್ಟ್ ಟೈಮಿಗೆ ಬಂದನ. ಪ್ಲಾಟ್ಫಾರ್ಮ್ ನಂಬರ್ 2 ಅದು. ಪ್ಲಾಟ್ಫಾರ್ಮ್ ನಂಬರ್ 1 ಹಚ್ತಾರ, ಬರೀ ನೋಡರಿ ಐರಾವತ ಕ್ಲಬ್ ಕ್ಲಾಸ್ 2.0 ಈ ರೀತಿ ಅದು ನೋಡ್ರಿ. ಇದೇಂತ ವೋಲ್ವೋ 9600 ರಿಯರ್ ಏರ್ ಇಂಜಿನ್ AC ಬರ್ತದ ನೋಡ್ರಿ. ಹೆಂಗದ ನೀವು ಬ್ಯಾಕ್ ಸೈಡಿನ ವ್ಯೂ ನೋಡಿದ್ರಿ ಅಂದ್ರೆ ಹಿಂಗೆ ಬರ್ತದೆ ನಿಮ್ಗೆ ಬ್ಯಾಕ್ ಸೈಡಿನ ವ್ಯೂ. ಇದು ನೋಡ್ತೀರಿ 9600. ಈ ಕಡೆ ನೋಡಿದ್ರಿ ಅಂದ್ರೆ ಸೇಮ್ ನಿಮ್ಗೆ ಈ ಕಡೆ ಇಂಗ್ಲೀಷ್ದು ಎಲ್ಲ ಹಾಕ್ಬಿಟ್ರ ಸ್ಲಿಪ್ ಲೈಕ್ ಎ ಬೇಬಿ ವಿತ್ ಮಲ್ಟಿ ಎಕ್ಸೆಲ್ ಕಂಫರ್ಟು ಐರಾವತ ಕ್ಲಬ್ ಕ್ಲಾಸ್ 2.0 ಬರೀ ಪ್ಲಾಟ್ಫಾರ್ಮ್ ನಂಬರ್ ಅಟ್ಯಾಚ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ಸ್ ಆನ್ಬೋರ್ಡ್ ಆಗ್ಯಾರ ನೋಡ್ರಿ. ಪ್ರೆಸೆಂಟಿಂಗ್ ಐರಾವತ ಕ್ಲಬ್ ಕ್ಲಾಸ್ 2.0 ಫ್ರಂಟ್ ವ್ಯೂ ನೋಡ್ರಿ ಹಿಂಗದ. ಆಲ್ಮೋಸ್ಟ್ ಏನು ಮಾಡಿದಾರೆ ಅಂದ್ರೆ ಮೆಜೆಸ್ಟಿಕ್ಕಿಂದ ಹತ್ಕೊಂಡ್ರೆಲ್ಲ ನೋಡ್ರಿ. ಪ್ಯಾಸೆಂಜರ್ಸ್ ಎಲ್ಲ ಫುಲ್ ಅದಾರ ಇದ್ರಾಗ. ಫುಲ್ ಕಚ್ಚ ತುಂಬೋಗ್ಯಾರ. ಈಗ ನೋಡ್ರಿ ಮತ್ತೆ ಪ್ಯಾಸೆಂಜರ್ ಇರ್ಲತ್ತಾರ. ನಿಮ್ಗೆ ಒಳಗಿಂದ ಇಂಟೀರಿಯರ್ ಏನೂ ತೋರ್ಸ್ಲಿಕ್ಕಾಗಲ್ಲ ನಂಗೆ ಅನಿಸುತ್ತದೆ ಯಾಕೋ. ನೋಡ್ರಿ ಬರ್ರಿ. ಅಂದರೆ ನಾನು ಶಾಕ್ ಅದೇ ಅಂತ ನೋಡ್ರಿ ಬಸ್ಸಿನಾಗ ಆನ್ ಬೋರ್ಡ್ ಆಗಿದೆ. ಇದೇ ನಮ್ಮ ಸೀಟ್ ನೋಡ್ರಿ, ಫಸ್ಟ್ ಸೀಟು. ಲಗೇಜ್ ಎಲ್ಲ ಇಡ್ಲಕ್ಕ ಸ್ಪೇಸ್ ದೊಡ್ಡದು ಭಾರಿ ಅದ. ಇದೊಂದು ಪೈಪ್ ನೋಡ್ತೀರಿ ನೋಡ್ರಿ. ಇದು ಪೈಪ್ ಏನದಂದ್ರೆ ಏನು ಫೈರ್ ಆಯಿತು ಏನೇನು ಸ್ಮೋಕ್ ಆಯಿತು ಅಂದ್ರೆ ಆಟೋಮೆಟಿಕ್ ಡಿಟೆಕ್ಟ್ ಮಾಡ್ತದೆ. ಅಲ್ಲಿಂದ ಆಟೋಮೆಟಿಕ್ ವಾಟರ್ ಸ್ಪ್ರಿಂಕಲ್ ಮಾಡ್ತದೆ, ಅಂದರೆ ವಾಟರ್ ಬಿಡ್ತದೆ ಭಾರಿ ಅಲ್ಲಿಂದ. ಸೀಟ್ಗಳ ಬಗ್ಗೆ ಹೇಳ್ಬೇಕಂದ್ರೆ 2x2 ಕಾಂಬಿನೇಷನ್ ಬರ್ತದೆ. ನಿಮ್ಗೆ ಸೀಟ್ ಫುಲ್ ಕಂಫರ್ಟೇಬಲ್ ಇರ್ತದೆ. ನಿಮಗೆ ಥೈರೆಸ್ಟ್ ಕೂಡ ಕೊಡ್ತಾನೆ ಈ ಸೀಟ್ನಾಗ. ಫ್ರಂಟಲ್ಲಿ ನೋಡ್ರಿ ಒಂದು ಸಣ್ಣ ಸ್ಕ್ರೀನ್ ಕೊಟ್ಟನ. ಇದ್ರಾಗ ಟೈಮಿಂಗು ಟೆಂಪ್ರೇಚರ್ ಶೋ ಆಗ್ತದೆ. ಇಲ್ಲಿ ನೋಡ್ರಿ ಫೈರ್ ಅಲಾರಾಮು ಇದು ನೋಡ್ತಿರಲ್ಲ, ಇದು AC ವೆಂಟು. ಇಲ್ಲಿ ಲೈಟ್ ಕೂಡ ಕಂಟ್ರೋಲ್ ಮಾಡ್ಬೋದು. ಹಾಗೆ ನೀವು ರೈಟ್ ಸೈಡಿಗೆ ಬಂದಿರಂದ್ರೆ ಇಲ್ಲಿ ನೋಡ್ರಿ ನಿಮ್ಗೆ ರೈಟ್ ಸೈಡಲ್ಲಿ ಏನು ಹೇಳ್ತಂದ್ರೆ ಸೆಕ್ಯೂರಿಟಿಗೆ ಒಂದು CCTV ಕ್ಯಾಮ್ರಾ ಕೊಡ್ತಾರೆ. ಮತ್ತು ನಿಮಗೆ ಚಾರ್ಜಿಂಗ್ ಪಿನ್ ಪಾಯಿಂಟ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು USB ಕೇಬಲ್ ಚಾರ್ಜಿಂಗ್ ಪಿನ್ ಪಾಯಿಂಟು. ನಿಮ್ಗೆ C-ಪಿನ್ ವರ್ಕ್ ಆಗಲ್ಲ ನೋಡ್ರಿ. ನಾವು 20 ಮಿನಿಟ್ಸ್ ಡಿಲೇಯಿಂದ ಡಿಪಾರ್ಟ್ ಆಗಿದೆ ನೋಡ್ರಿ ಸ್ಯಾಟಲೈಟ್ ಬಸ್ ಸ್ಟಾಪಿಂದ. ಇವಾಗ ನೋಡ್ತಿರಲ್ಲ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡಿಪಾರ್ಟ್ ಆಗಿದ್ದೀವಿ. ನನ್ನ ಫ್ರಂಟ್ ವ್ಯೂ ಕ್ಯಾಬಿನ್ ವ್ಯೂ ಹೆಂಗೆ ಕಾಣತ್ತದ ನೋಡ್ರಿ. ಸ್ಯಾಟಲೈಟ್ ಬಸ್ ಸ್ಟಾಪ್ ಏನು ಹಂಗೆ ಹೊಸದಿಲ್ಲ ಇದು, ಯಾಕಂದ್ರೆ ನಾನು ಡೈಲಿ ನಡ್ಕೊಂಡು ನಮ್ಮ ಆಫೀಸ್ ಹೋಗ್ತದೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡೇ ನಮ್ಮ ಆಫೀಸ್ ಬರ್ತದೆ, ಅಲ್ಲೇ ನಮ್ಮ ಆಫೀಸ್ ಅದ. ಸೊ ಇವಾಗ ನೋಡ್ತಿರಲ್ಲ ನೀವು ಇಲ್ಲಿಂದ ಡೈಲಿ ನಡ್ಕೊಂಡು ಹೋಗ್ತಿದ್ದ. ಇಲ್ಲಿ ನೋಡ್ತಿರಲಿಲ್ಲ ಒಂದು ದರ್ಗಾ ಬರ್ತದೆ. ಇಲ್ಲ ನೋಡ್ರಿ ಇಲ್ಲಿಂದ ನಾ ಡೈಲಿ ಇಲ್ಲೇ ನಮ್ಮ ರೂಮ್ ಇತ್ತು, ನಮ್ಮ ಫ್ರೆಂಡ್ ರೂಮ್ ಇತ್ತು. ಬ್ಯಾಕ್ ಸೈಡಲ್ಲಿ ನಮ್ಮ ಫ್ರೆಂಡ್ ರೂಮ್ ಇತ್ತು, ಅಲ್ಲೇ ನಾ ಸ್ಟೇ ಮಾಡ್ತಿದ್ದೆ. ಅಲ್ಲಿಂದ ನಾನು ಡೈಲಿ ನಡ್ಕೊಂಡು ಹಿಂಗೆ ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ ಒಳಗಿಂದ ನಾನು ಆಗ್ತಿದ್ದೆ ನಮ್ಮ ಆಫೀಸಿಗೆ ಹೋಗ್ತಾಯಿದ್ದ. ಸೊ ಹಿಂಗೆ ನೋಡ್ರಿ ಮೆಮೊರೀಸ್ ಜಾಸ್ತಿ ಅದಾವೆ ಇಲ್ಲಿ. ನಾವಿವಾಗ RR ನಗರ ಸೈಡ್ ಹೋಗ್ಲತ್ತೀವಿ ನೋಡ್ರಿ. ರಾಜರಾಜೇಶ್ವರಿ ನಗರ ಸೈಡ್ ಹೋಗ್ತೀವಿ ಇವಾಗ. ಅಂದ್ರೆ RR ನಗರ ಸೈಡ್ ಹೋಗೋಲ್ಲ, ಅಲ್ಲಿಂದ ಗೇಟಿಂದನೇ ನಾವು ಹೊರಗಿಂದ ಮೈಸೂರು ರೋಡಿಂದನೇ ಹೋಗ್ತೀವಿ. ಇವಾಗ ನೋಡ್ತಿರಲ್ಲ ಇಲ್ಲಿ ರೈಟ್ ಸೈಡಿಗೆ ಮೈಸೂರು ರೋಡು ಮೆಟ್ರೋ ಸ್ಟೇಷನ್. ನೀವು ಇಲ್ಲಿಂದನೇ ಹೋಗ್ಲಿತ್ತೀರ ಅಂದ್ರೆ ನಿಮಗೆ ಮೆಟ್ರೋನು ಕೂಡ ಸಂಗಟೆ ನಿಮ್ಮ ಜೊತೆನೇ ಹೋಗ್ತದೆ. ವ್ಯೂ ಮಾತ್ರ ಏಕ್ ನಂಬರ್ ಇರ್ತದೆ. ಇದೇ ನೋಡ್ರಿ ರಾಜರಾಜೇಶ್ವರಿ ಅಂದರೆ RR ನಗರ ಗೇಟು. ಇನ್ನು ನೋಡ್ತಿರಲ್ಲ ಅದ್ರ ಜೊತೆ ನಿಮ್ಗೆ ಗೋಪಾಲನ್ ಮಾಲ್ ಕೂಡ ಅದ. ಫುಲ್ ಹಳೆ ಮಾಲ್ ಅದದು, ಯಾವ ಎಷ್ಟೋ ವರ್ಷದಿಂದ ನೋಡ್ತೀನಿ ನಾನು, ಹಳೆ ಮಾಲ್ ಅದ ಇದು. ಇದು ನೋಡ್ರಿ ಗೇಟ್. ಇಲ್ಲಿಂದ ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಗ್ತದೆ. ಟೋಲ್ ಗೇಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಎಲ್ಲಿಂದ ಅಂದ್ರೆ ಕೆಂಗೇರಿಯಿಂದ ಸ್ವಲ್ಪ ಮುಂದೆ ಬಂದಂದ್ರೆ ನಿಮ್ಗೆ ಟೋಲ್ ಗೇಟ್ ಹತ್ತದ. ಇವಾಗ ನೋಡ್ತಿರಲ್ಲ ರೈಟ್ ಸೈಡಿಗೆಲ್ಲ ಇಲ್ಲಿ ಮೆಟ್ರೋ ಸ್ಟೇಷನ್ ಕಾಣುತ್ತೆ ನಿಮ್ಮಂಗೆ. ಇವಾಗ ನಾವು ಎಂಟ್ರಿ ಆಗ್ತೀವಿ ಅಂದಿಲ್ಲ, ಇಲ್ಲ ಅಂತಂದ್ರೆ ಟೋಲ್ ಗೇಟ್ ಹತ್ರ ಎಂಟ್ರಿ ಆಗ್ತೀವಿ ನಾವು. ಇದೇ ನೋಡ್ರಿ
ಟೋಲ್ ಗೇಟು ಬೆಂಗಳೂರು ಮತ್ತು ಮೈಸೂರು ಟೋಲ್ ಗೇಟು. ಇಲ್ಲೇನಾಗ್ತದೆ ಅಂತಂದ್ರೆ ನಾವು ಓನ್ಲಿ ಎಂಟ್ರಿಗೆ ಅಷ್ಟೇ ಟೋಲ್ ಗೇಟ್ ಇರ್ತದೆ ಮತ್ತು ಎಕ್ಸಿಟ್ ಅಷ್ಟೇ ಇರ್ತದೆ. ಜಾಸ್ತಿ ಸೆಂಟ್ರ್ನಾಗೇನೋ ಟೋಲ್ ಗೇಟ್ ಎಲ್ಲಿ ಕೊಡಲ್ಲ. ಫುಲ್ ಭಾರಿ ಅದ. ಇದ್ರ ಟೋಟಲ್ ಡಿಸ್ಟೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ 119 ಕಿಲೋಮೀಟ್ರ್ ಆಗ್ತದೆ. ಎಲ್ಲಿಂತಂದ್ರೆ ಈ ಎಕ್ಸ್ಪ್ರೆಸ್ ವೇ ರೋಡ್ ಏನದಲ್ಲ 119 ಕಿಲೋಮೀಟ್ರ್ ಅದ. ನಿಮಗೆ ಹಾಗೆ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರೈಸ್ ಕೂಡ ಜಾಸ್ತಿ ಕಾಸ್ಟ್ಲಿ ಅದ. ಇದ್ರ ಸಲಕ್ಕೆ ಎಷ್ಟೋ ನಿಮ್ಗೆ ಸ್ಟ್ರೈಕ್ ಆಯಿತು, ಏನೇನೋ ಆಯಿತು ಅವಾಗೆಲ್ಲ. ಇದು 2023ನಾಗ ಎಸ್ಟಾಬ್ಲಿಷ್ಡ್ ಆಗಿದೆ ಈ ಎಕ್ಸ್ಪ್ರೆಸ್ ವೇ. ಸೆಂಟ್ರ್ನಾಗ ಈ ರೀತಿ ಬ್ರಿಡ್ಜ್ಗಳು ಬರ್ತಾವೆ. ಇದು ನೋಡ್ರಿ ಮೇಲಿಂದ ಎಷ್ಟು ಹಿಂಗೆ ರೌಂಡ್ ಟೈಪ್ ಅದ. ಇದು ಭಾರಿ ಬರ್ತದೆ. ನೋಡೋಕೆ ಮಾತ್ರ ಏಕ್ ನಂಬರ್ ಕಾಣಿಸ್ತದೆ ಇದು ನೋಡ್ರಿ. ಮತ್ತೆ ಎಂಟ್ರಿ ಆಗಲತ್ತಿ ಇದಕ್ಕೆ ಬ್ರಿಡ್ಜ್ ಟೈಪ್ ಭಾರಿ ಅದ ಇದು. ಕ್ಲೈಮೇಟ್ ನೋಡ್ರಿ, ಕ್ಲೈಮೇಟ್ ಎಷ್ಟು ಭಾರಿ ಆಗ್ಯದ ಅಂತ ನೀವು ನೋಡ್ತೀರಿ. ನಾವು ಮೊಬೈಲ್ನಾಗ ಅಷ್ಟೊಂದು ಕ್ಲಿಯರ್ ಕಾಣತ್ತಿಲ್ಲ, ಬಟ್ ನಾವು ಕಣ್ಣಿಂದ ನೋಡ್ತೀನಿ ಫುಲ್ಲು ಗುಟ್ಟ ಅದ್ರ ಜೊತೆ ಏನಾಗತ್ತಂದ್ರೆ ಕ್ಲೌಡ್ಗಳೆಲ್ಲ ಫುಲ್ಲು ಮುಚ್ಚಾಗ್ಯಾವೆಲ್ಲ ಮ್ಯಾಲಿಂದೆಲ್ಲ. ನೋಡ್ರಿ ನ್ಯಾಷನಲ್ ಬಸ್ ನಡೆದ ನೋಡ್ರಿ ಲೆಫ್ಟ್ ಸೈಡಲ್ಲಿ. ಓ ಮೈ ಗಾಡ್, ಭಾರಿ ಅದ, ಏಕ್ ನಂಬರ್ ಅದ ವ್ಯೂ. ಮೊಬೈಲ್ನಾಗ ಅಷ್ಟೊಂದು ಚಂದ ಕಾಣತ್ತಿಲ್ಲ ನಿಮಗೆ, ಬಟ್ ನಾ ಇಲ್ಲಿ ಲೈವ್ ನೋಡತ್ತಿಲ್ಲ. ಏಕ್ ನಂಬರ್ ವ್ಯೂ ಅದ. ರೈಟ್ ಸೈಡಿಗೆ ಏನು ನೋಡ್ತಿರಲ್ಲ ಗುಡ್ಡ ಬಡ್ಡಗಳು, ಇದ್ರ ಮೇಲೆ ಇಂಡಿಯಾದು ಫೇಮಸ್ ಫಿಲ್ಮು ಯಾವುದಂತಂದ್ರೆ ಬಾಲಿವುಡ್ದು ಶೋಲೆ ಫಿಲ್ಮು ಈ ಬೆಟ್ಟ ಮೇಲೆ ಶೂಟ್ ಆಗ್ಯದ. ಶೋಲೆ ಫಿಲ್ಮ್ ಅದಲ್ಲ ಅದು 80% ಏನಾಗಿದೆ ಅಂದ್ರೆ ಕರ್ನಾಟಕದಾಗೆ ಶೂಟ್ ಮಾಡಿರೋಂಥ. ಉಳಿಕೆ 20% ಎಲ್ಲ ಮುಂಬೈ ಫಿಲ್ಮ್ ಸಿಟಿದಾಗ ಶೂಟ್ ಮಾಡಿದಾರೆ. ಫುಲ್ ನೋಡ್ರಿ ಗುಡ್ಡೆ ಬೆಟ್ಟದಾಗ ಫುಲ್ ಶೂಟಿಂಗ್ ಆಗಿದ್ದು ಇಲ್ಲೇ. ಈ ಬಸ್ಸಿಂದು ಸ್ಪೀಡ್ ಲಾಕ್ ಅದ ಅಂತಾರೆ, 80ಗೆ ಸ್ಪೀಡ್ ಲಾಕ್ ಅದ ಅಂತಾರೆ, ಬಟ್ ನನಗೆ ಅನ್ಸಲ್ಲ. ಇದು ಆಲ್ಮೋಸ್ಟು 90+ ಹೊಡ್ಲತ್ತದ ಈ ಬಸ್ಸು. ನೋಡ್ರಿ ಫುಲ್ ಸ್ಪೀಡ್ ಅದ, ಎಲ್ಲದಕ್ಕೂ ನಾವು ಕ್ರಾಸ್ ಮಾಡತ್ತೀವಿ. ನಮ್ಮ KSRTCದಾಗ ಕೊಡೋ ಡ್ರೆಸ್ಸು ನೋಡ್ರಿ, ಡ್ರೈವರ್ ಅನ್ನೋ ಡ್ರೆಸ್ ಎಷ್ಟು ಭಾರಿ ಅದ ಅಂತ. ಯಾವ ನಿಮ್ಗೆ ಟ್ರಾನ್ಸ್ಪೋರ್ಟ್ನಾಗ ಕೂಡ ಈ ರೀತಿ ಡ್ರೆಸ್ಸಿಂಗ್ ಕೊಡಲ್ಲ. ಬಸ್ಗಳು ಅದಾವ, ಬಟ್ ಈ ರೀತಿ ನೀಟ್ ಆ್ಯಂಡ್ ಕ್ಲೀನ್ ಇರೋದು ಎಲ್ಲಿ ನಿಮಗೆ ಕಾಣಲ್ಲ. ನೋಡ್ರಿ ನಾವು ಎಕ್ಸಿಟ್ ಟೋಲ್ ಗೇಟಿಗೆ ಎಂಟ್ರಿ ಆಗಿದೆ ನೋಡ್ರಿ. ಇದು ಮೈಸೂರು ಕಡೆ ಇರೋದು ಎಕ್ಸಿಟ್ ಟೋಲ್ ಗೇಟ್. ಈ ಲೈನಲ್ಲಿ ಯಾರೂ ಇಲ್ಲ ಅಂತ ನಾವು ಬಸ್ಸನ್ನು ನಮಗೆ ಈ ಲೈನಾಗ ತಂದನ. ಇಲ್ಲಿ ನೋಡಿದ್ರೆ ಫುಲ್ ಲೇಟ್ ಅಲ್ಲತ್ತವ. ನೋಡ್ರಿ ಈ ಕಡೆಯಿಂದ ಲೆಫ್ಟ್ ಸೈಡಿಂದ ಎಲ್ಲ ಕಾರ್ಗಳು ಸ್ಮೂತ್ ನಡೆದವ. ನಮ್ಮ ಬಸ್ ಇಲ್ಲೇ ನಿಂತ ನೋಡ್ರಿ. ಅವು ಮುಂದಿನ ಒಬ್ಬನ ಕಾರ ಸಲಕ ನಮ್ಮ ಬಸ್ ಇಲ್ಲೇ ಸ್ಟಕ್ ಆಗಿದೆ ನೋಡ್ರಿ. ಇವಾಗ ಆಯ್ತು ನೋಡ್ರಿ ಡಿಪಾರ್ಟು. ಇಲ್ಲಿಂದ ಈಗ ಮೈಸೂರು ಸ್ಟಾರ್ಟ್. ಇಲ್ಲಿಂದ ಸ್ವಲ್ಪ ದೂರ ಹೋದಂದ್ರೆ ನಾವು ಮೈಸೂರಿಗೆ ಟಚ್ ಆಗ್ತೀವಿ. AC ಇದು ಆಟೋಮೆಟಿಕ್ ಟೆಂಪ್ರೇಚರ್ ಸೆಟ್ ಮಾಡ್ಕೋತದ. ಹೊರಗಿನ ವೆದರ್ ನೋಡಿ. ನಾವು ಇಂಟರ್ಸಿಟಿ ಟ್ರಾವೆಲ್ಸ್ ನಮಗೆ ಹಿಂದಾಗ್ತದೆ ನೋಡ್ರಿ. ನಮ್ಮ ಬಸ್ಸಿನ ಸ್ಪೀಡು ಸ್ವಲ್ಪ ಸ್ಲೋನೇ ಅದ ಬಿಡ್ರಿ. ಅಂದ್ಲಿಕ್ಕದ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಬಸ್ಗಳು ನಮ್ಗೆ ಹಿಂದಾಕ್ಲತ್ತವ. ನಮ್ಮ ಬಸ್ ಸ್ವಲ್ಪ ಸ್ಲೋ ಅದ. ಇದು ಮೇಲಿಂದ ಸಣ್ಣ ಬ್ರಿಡ್ಜ್ ಅದ ನೋಡ್ರಿ. ಇದು ಯಾವ ಬ್ರಿಡ್ಜ್ ಅದಂತ ಗೊತ್ತಿಲ್ಲ. ಮೇ ಬಿ ವಾಟರ್ ಸಪ್ಲೈ ಬ್ರಿಡ್ಜ್ ಇರ್ಬೋದು ಮೇ ಬಿ. ಈ ಬ್ರಿಡ್ಜ್ ಬಂತಂದ್ರೆ ತಿಳ್ಕೊರಿ ಮೈಸೂರು ಬಂದಂತ ಅರ್ಥ.
ಸೊ ಮೈಸೂರಿಗೆ ನಾವು ಎಂಟ್ರಿ ಆಗ್ಲತ್ತೀವಿ ಇವಾಗ. ನೀವು ರೈಟ್ ಸೈಡಿಗೆಲ್ಲ ನೋಡ್ಬೋದು ಔಟರ್ ರಿಂಗ್ ರೋಡ್ ಇದೆಲ್ಲ. ಇವಾಗ ನಾವು ಎಂಟ್ರಿ ಆಗಿದೆ ನೋಡ್ರಿ ಮೈಸೂರು ಸಿಟಿನಾಗ. ಮಣಿಪಾಲ್ ಹಾಸ್ಪಿಟಲ್ ನಿಯರ್ ಆಗ್ತದೆ. ಮಣಿಪಾಲ್ ಹಾಸ್ಪಿಟಲ್ ಸ್ಟಾಪ್ ಅದೇ ಮೇ ಬಿ ಹೇಳ್ಬೇಕಂದ್ರೆ ನಿಮ್ಗೆ. ನಾವು ಬೆಂಗಳೂರಿಂದ ಡಿಪಾರ್ಟ್ ಆಗಿರೋದು 6:50 ನಾವು ರೀಚ್ ಆಗಿದೆ ನೋಡ್ರಿ ಇವಾಗ. ಎಲ್ಲಂದ್ರೆ ಎಷ್ಟಾಗಂದ್ರೆ 9:01 ಅಂದರೆ ನಾವು ಆಲ್ಮೋಸ್ಟು ನೀವು ಬೆಂಗಳೂರಿಂದ ಮೈಸೂರು ನಿಮ್ಗೆ ಆಲ್ಮೋಸ್ಟು 2 hours ಆಗ್ತದೆ ನೋಡ್ರಿ. ನೀವು ಕಾರ್ನಾಗ ಬಂದ್ರೆ ಬೇಗನೆ ಬರ್ತೀರಿ. ಬಸ್ಸೆಲ್ಲ ಅದು ಬಂದಿದೆ ಅಂದರೆ ನಿಮ್ಗೆ ಒಂದು 10 minutes 20 minutes ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರಿಗೆ ಭಾರಿ ಅದ ಇದು ಬಸ್ಸು ಹೇಳ್ಬೇಕಂದ್ರೆ. ಬೇಸಿಕಲಿ ನೀವು ಆ ಕಡೆ ಏನೋ ಕೆಲಸ ಇತ್ತು ನಿಮ್ಗೆ 1-2 hours ಕೆಲಸ ಮುಗಿಸ್ಕೊಂಡು ಮತ್ತೆ 2 hours ಬಂದು ನೀವು ಸಿಟಿಗೆ ಬಂದು ರೀಚ್ ಆಗ್ತೀರಿ. ಈ ಬಸ್ ಏನದಲ್ಲ, ಈ ಬಸ್ಸು ಬೆಂಗಳೂರು ಟು ಕೋಜಿಕೋಡ್ ಏನು ನಡೆದದ ಅಂದರೆ ನಾವು ಕರ್ನಾಟಕದಿಂದ ಕೇರಳಕ್ಕೆ ಹೋಗ್ಲತ್ತದ ಬಸ್. ಹೇಳ್ಬೇಕಂದ್ರೆ ಬೆಂಗಳೂರಿಂದ ಡಿಪಾರ್ಟ್ ಆದರೆ ಮೈಸೂರು ಬರ್ತದೆ. ಮೈಸೂರಿಂದ ಪಿಕಪ್ ಮಾಡಿಕೊಂಡು ಮತ್ತೆ ಕೋಜಿಕೋಡಿಗೆ ಹೋಗ್ತದೆ. ಮತ್ತು ನೆಕ್ಸ್ಟ್ ಡೇ ಆ ಕಡೆಯಿಂದ ಮತ್ತೆ ಬೆಂಗಳೂರು ಬರ್ತದೆ ಈ ಬಸ್. ಇವಾಗ ನಾವು ಮೈಸೂರದು ಸಬರ್ ಬಸ್ ಸ್ಟ್ಯಾಂಡು ಮೇನ್ ಬಸ್ ಸ್ಟ್ಯಾಂಡ್ ಇದೆ ಇದು. ಹೇಳ್ಬೇಕಂದ್ರೆ ಎಲ್ಲ ಗೋರ್ಮೆಂಟ್ ಬಸ್ಗಳೆಲ್ಲ ಅಲ್ಲೇ ಇರ್ತಾವೆ. ಇವಾಗ ನಾವು ಸಬರ್ ಬಸ್ ಸ್ಟ್ಯಾಂಡ್ ಸೈಡ್ ಹೋಗ್ಲತ್ತೀವಿ. ಇದು ನಂಗೆ ಮೈಸೂರಿಂದ ಯಾರ್ಯಾರು ನೋಡ್ತೀರಿ ನಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದು ಫ್ರಂಟಲ್ಲಿ ಏನದಲ್ಲ ಇದು ಒಂದು ಕಮಾನು. ಈ ಕಮಾನು ಯಾವ ಕಮಾನ್ ಅದಂತ ಅರ್ಥ ಆಗ್ಲತ್ತಿಲ್ಲ. ನಾವು ಬಂದಾಗ ಸ್ವಲ್ಪನ ಇದೇ ಮೈಸೂರು ಪ್ಯಾಲೇಸ್ ಗೇಟ್ ಅದು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಇದು ಅದಲ್ಲ ಅಂತ. ಸೊ ನಂಗೆ ಮೈಸೂರಿಂದ ಯಾರ್ಯಾರು ನೋಡ್ತೀರಿ ಕಮೆಂಟ್ ಮಾಡಿ, ಕಮೆಂಟ್ನಾಗ ತಿಳಿಸಿ. ಇವಾಗ ಎಂಟ್ರಿ ಆಗ್ಲೈತೆ ನೋಡ್ರಿ ಸಬರ್ ಬಸ್ ಸ್ಟ್ಯಾಂಡ್. ನೋಡ್ರಿ ನಾವು ಇವಾಗ ಸಬರ್ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ನೀವು ಮೈಸೂರಿಂದ ಕೋಜಿಕೋಡೆ ಹೋಗ್ಲತ್ತೀರಿ, ಇಲ್ಲಾಂದ್ರೆ ನೀವು ಬೆಂಗಳೂರಿಂದ ಕೋಜಿಕೋಡೆ ಹೋಗ್ಲತ್ತೀರಿ ಅಂದ್ರೆ ಈ ಬಸ್ಟು ಒನ್ ಆಫ್ ದಿ ಬೆಸ್ಟ್ ಬಸ್ ಅಂತ ಹೇಳ್ತೀನಿ. ಫುಲ್ ಸ್ಮೂತ್ ಆ್ಯಂಡ್ ಕಂಫರ್ಟೇಬಲ್ ಜರ್ನಿ. ಇವಾಗ ಪ್ಲಾಟ್ಫಾರ್ಮ್ ನಂಬರ್ 6ನಾಗ ಹೋಗಿ ಹಾಕ್ತಾನೆ ಇದು ಬಸ್. ಮೈಸೂರಿಗೆ ಬಂದು ರೀಚ್ ಆಗಿದೆ ನೋಡ್ರಿ. ಬಾಯ್ ಬಾಯ್ ಐರಾವತ. ಸ್ನೇಹಿತರೆ ನೋಡ್ರಿ ಇದೇ ಮೈಸೂರು ಬಸ್ ಸ್ಟ್ಯಾಂಡು. ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ ಮೈಸೂರಿಗೆ. ಅಲ್ಲದ ನೋಡ್ರಿ ನಮ್ಮ ಬಸ್ಸು, ನಿಮ್ಗೆ ಕಾಣತ್ತಿಲ್ಲ. ಅಲ್ಲದ ನೋಡ್ರಿ ನಮ್ಮ ಬಸ್ಸು ಆಲ್ರೆಡಿ ತಂದು ಡೆಸ್ಟಿನೇಷನ್ ತಂದು ರೀಚ್ ಆಗಿದ್ದೀವಿ ನಾವು. ಸ್ನೇಹಿತರೆ ನೋಡ್ತೀರಿ ಇವಾಗ ನಾವು ಎಲ್ಲಂದ್ರೆ ಮೈಸೂರಿಗೆ ಬಂದಿದ್ದೀವಿ ಆಲ್ರೆಡಿ. ಇವಾಗ ನಿಮ್ಗೆ ಹೇಳ್ಬೇಕಂದ್ರೆ ಒಳಗಿಂದ ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಜನಗಳಿಂದ ಪ್ಯಾಸೆಂಜರ್ಸ್ ಎಲ್ಲ ಏನಾದ್ರು ಅಂದ್ರೆ ಮೆಜೆಸ್ಟಿಕ್ ಎಲ್ಲ ಫುಲ್ ಆಗಿದ್ರು. ನಾ ಯಾವಾಗ ಸ್ಯಾಟಲೈಟ್ ಹತ್ರ ಬಂದು ನೋಡ್ತಿದ್ದೆ ಎಲ್ಲರೂ ಫುಲ್ ಜನ ಇದ್ರು. ಅದಕ್ಕೆ ನನಗೆ ಏನು ಒಳಗಿಂದ ಇಂಟೀರಿಯರ್ ತೋರ್ಸೋಕೇನೂ ಆಗಿಲ್ಲ. ಸ್ನೇಹಿತರೆ ನಿಮಗೆ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಇತ್ತು. ಫುಲ್ ಸ್ಮೂತ್ ಕಂಫರ್ಟೇಬಲ್ ಜರ್ನಿ ಆಗಿತ್ತು ಇದು. ಸ್ಪೆಷಲಿ ಹೇಳ್ಬೇಕಂದ್ರೆ ಐರಾವತ ಕ್ಲಬ್ ಕ್ಲಾಸ್ 2.0 ನಾ ಫಸ್ಟ್ ಟೈಮ್ ಜರ್ನಿ ಮಾಡಿದ್ದೀನಿ ಇದ್ರಾಗ. ಎಕ್ಸಾಕ್ಟ್ 6:50 ಏನೋ ಡಿಪಾರ್ಟ್ ಆಗಿತ್ತು. ನಾವ್ ಇಲ್ಲಿ ಬಂದಿವಿ ಎಕ್ಸಾಕ್ಟ್ 9:10 ಇಲ್ಲಿ ಬಂದಿವಿ. ಅಂದ್ರೆ 2 hours 20 minutes ಇಲ್ಲಿ ತಂದು ಮೈಸೂರು ತಂದು ರೀಚ್ ಮಾಡಿದ್ದೆ. ಟೋಟಲ್ 2 hours 10 minutes ನಾಗ ಮೈಸೂರು ಆಗಿದೆ. ಇದೇ ರೀತಿ ನಾವು ಬಸ್ಸಲ್ಲಿ ಇಲ್ಲ ನಾವು ಬೇರೆ ಇದು ಬಸ್ ಬಂದ್ರೆ ಮಿನಿಮಮ್ 3 hours ಬೇಕಾಗ್ತದ. ನೀವು ಕಾರಲ್ಲಿ ಬಂದ್ರೆ ತಿಳ್ಕೊಂಡು 2 hours ಆಗ್ತದೆ ನಿಮಗೆ ಬೆಂಗಳೂರು ಟು ಮೈಸೂರು. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕಿದ್ರೆ ಇಷ್ಟ ಆದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬಸ್ ಯಾವ ಬಸ್ ನಾನು ಜರ್ನಿ ಮಾಡಬೇಕು ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಸೊ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಟಾಟಾ ಬೈ ಫ್ರಮ್ ಮೈಸೂರು.